ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಮೈಕಿ. ಹೋದ ವಿಡಿಯೋದಲ್ಲಿ ನಾನು ನಿಮ್ಗೆ ಹೇಳ್ಕೊಟ್ಟಿದ್ದೀನಿ ಟಿವಿ ರಿಮೋಟ್ನ ಹೇಗೆ ಡಿಕೋಡ್ ಮಾಡೋದು, ವ್ಯಾಲ್ಯೂಸ್ನ ಹೇಗೆ ನೋಡೋದು, ಆಮೇಲೆ ಹೆಕ್ಸ್ ವ್ಯಾಲ್ಯೂಸ್ನ ಹೇಗೆ ಪ್ರಿಂಟ್ ಮಾಡೋದು ಸೀರಿಯಲ್ ಮಾನಿಟರಲ್ಲಿ ಎಲ್ಲ ಹೇಳ್ಕೊಟ್ಟಿದ್ದೀನಿ. ಈ ವಿಡಿಯೋದಲ್ಲಿ ಆ ವ್ಯಾಲ್ಯೂಸ್ ಇರುತ್ತೆ ನೋಡಿ, ಟಿವಿ ರಿಮೋಟ್ ಬಟನ್ ಪ್ರೆಸ್ ಮಾಡಿದರೆ ನಮ್ಗೆ ರಿಸೀವ್ ಆಗುತ್ತಲ್ಲ ವ್ಯಾಲ್ಯೂಸ್, ಅದನ್ನ ಬಳಸ್ಕೊಂಡು ಹೇಗೆ ನಾವು RGB LED ಕಂಟ್ರೋಲ್ ಮಾಡೋದು. ಸೊ ನಾನು ಟಿವಿ ರಿಮೋಟಲ್ಲಿರೋ ಬಟನ್ ಪ್ರೆಸ್ ಮಾಡಿದರೆ ರೆಡ್ ಕಲರು, ಇನ್ನೊಂದು ಬಟನ್ ಪ್ರೆಸ್ ಮಾಡಿದರೆ ಬ್ಲೂ ಕಲರು, ಇದೇ ಥರ ಬೇರೆ ಬೇರೆ ಕಲರ್ ಹೇಗೆ ಬರ್ಸೋದು, ಹೇಗೆ ಟಿವಿ ರಿಮೋಟ್ ಇಂದ ನಾವು LED ಕಂಟ್ರೋಲ್ ಮಾಡೋದು ಅಂತ ನೋಡೋಣ ಬನ್ನಿ. ಹೋದ ವಿಡಿಯೋದಲ್ಲಿ ಇಲ್ಲಿಗೆ ನಿಲ್ಲಿಸಿದ್ವಿ. ಬನ್ನಿ ಇಲ್ಲಿಂದಾನೆ ಕಂಟಿನ್ಯೂ ಮಾಡೋಣ. ನಾನು ಏನು ಮಾಡ್ತೀನಿ, ಇಲ್ಲಿ ರೆಡ್ ಬಟನ್ ಪ್ರೆಸ್ ಮಾಡ್ತೀನಿ. ಅದೇನು ಬಂತು, 5 to E9 ಅಂತ ಬಂದಿದೆ ಸೀರಿಯಲ್ ಮಾನಿಟರಲ್ಲಿ. ನೋಡಿ ಇಲ್ಲಿ ಹೈಲೈಟ್ ಮಾಡ್ತೀನಿ, 5 to E9. ರೆಡ್ ಬಟನ್ ಪ್ರೆಸ್ ಮಾಡಿದ್ರೆ 5 to E9 ಬರುತ್ತೆ. ಬನ್ನಿ ಇದನ್ನ ಒಂದ್ ಕಡೆ ಬರ್ಕೊಳ್ಳೋಣ. ಇದು ಆರ್ಡಿನಡಿಲಿ ಕಮೆಂಟ್ಸ್ ಗೊತ್ತು ನಿಮಗೆ, // ಯೂಸ್ ಮಾಡಿ ಕಮೆಂಟ್ಸ್. ಸೊ ರೆಡ್ 5 to E9. ಹಿಂಗೆ ಈಗ ಗ್ರೀನ್ ಬಟನ್ ಪ್ರೆಸ್ ಮಾಡಿದ್ರೆ ಏನು ವ್ಯಾಲ್ಯೂ ಕೊಡುತ್ತೆ ಅದನ್ನು ನೋಡೋಣ ಬನ್ನಿ. ಸೊ ಸೀರಿಯಲ್ ಮಾನಿಟರ್ ಓಪನ್ ಮಾಡಿದೆ, ಇಲ್ಲಿ ಗ್ರೀನ್ ಇದೆ, ಇದನ್ನ ಪ್ರೆಸ್ ಮಾಡ್ತೀನಿ. ಸೊ ಇದನ್ನ ಪ್ರೆಸ್ ಮಾಡಿದ್ರೆ ನೋಡಿ ಏನು ಬಂತು, 3 to E9. ಸೊ ಗ್ರೀನ್ ಬಟನ್ ಪ್ರೆಸ್ ಮಾಡಿದ್ರೆ 3 to E9 ತೋರಿಸ್ತಿದೆ. ಬನ್ನಿ ಬರ್ಕೊಳ್ಳೋಣ ಇದನ್ನು. ಗ್ರೀನ್ ಪ್ರೆಸ್ ಮಾಡಿದ್ರೆ ಏನು ಬರ್ತಿದೆ, 3 to E9. ಸೊ ಈ ಗೊತ್ತಾಗುತ್ತೆ ನಮಗೆ ಯಾವ ಬಟನ್ ಪ್ರೆಸ್ ಮಾಡಿದ್ದಾರೆ ಅಂತ ವ್ಯಾಲ್ಯೂ ನೋಡಿ. ಈಗ ಬ್ಲೂ ಒಂದು ಬಾಕಿ ಇದೆ, ಅದನ್ನು ನೋಡಿ ಮುಗಿಸ್ಬಿಡೋಣ ಬನ್ನಿ. ಸೊ ಇಲ್ಲಿದೆ ರಿಮೋಟ್, ಬ್ಲೂ ಪ್ರೆಸ್ ಮಾಡ್ತೀನಿ, 12 E9 ಬರ್ತಾ ಇದೆ. ಸೊ ಇವೆಲ್ಲ ಹೆಕ್ಸಾಡೆಸಿಮಲ್ ವ್ಯಾಲ್ಯೂಸ್ ಹೋದ ವಿಡಿಯೋದಲ್ಲಿ ಹೇಳಿದ್ದೀನಿ. ಸೊ ಬ್ಲೂ ಎಲ್ಲಿ ಹಿಡಿದೇನು, 12 E9. ಸೊ ಇವಾಗ ನಮಗೆ ಯಾವ ಬಟನ್ ಪ್ರೆಸ್ ಮಾಡ್ತಿದ್ದಾರೆ ರಿಮೋಟಲ್ಲಿ ಅಂತ ಗೊತ್ತಾಗುತ್ತೆ. ಸೊ ಇದನ್ನ ಯೂಸ್ ಮಾಡಿ ನಾವು ಇವಾಗ RGB LED ಕಂಟ್ರೋಲ್ ಮಾಡೋಣ ಬನ್ನಿ. ಸೊ ಫಸ್ಟ್ ಏನು ಮಾಡೋಣ, RGB LED ಕಂಟ್ರೋಲ್ ಮಾಡೋಕೆ ಫಸ್ಟ್ RGB LED ಕನೆಕ್ಟ್ ಮಾಡಬೇಕು. ಬನ್ನಿ ಕನೆಕ್ಟ್ ಮಾಡೋಣ. ಇಲ್ಲಿದೆ RGB LED, ನಾನು ಇದನ್ನ ಕನೆಕ್ಷನ್ ಮಾಡ್ತೀನಿ. ಸೊ RGB LED ಕನೆಕ್ಷನ್ ಈಸಿ. RGB LED ಒಂದು ಕಾಮನ್ ಇರುತ್ತೆ, ಕ್ಯಾಥೋಡ್ ಅಂತ. ಸೊ ಅದನ್ನ ನೀವು ಗ್ರೌಂಡಿಗೆ ಕನೆಕ್ಟ್ ಮಾಡಿ. ಉಳ್ಕಿದ 3 ಪಿನ್ ಇರುತ್ತೆ RGB LEDಲಿ, ಅದನ್ನ ನೀವು ಆರ್ಡಿನೋದು ಯಾವ ಪಿನ್ನಿಗಾದರೂ ಕನೆಕ್ಟ್ ಮಾಡಿ. ನಾನು 8, 9, 10 ಪಿನ್ನಿಗೆ ಕನೆಕ್ಟ್ ಮಾಡ್ತೀನಿ. ಸೊ ಬನ್ನಿ ಇದನ್ನ ಕನೆಕ್ಷನ್ ಮಾಡೋಣ. ಸೊ ನಾನು ಇದನ್ನ ಫಾಸ್ಟ್ ಫಾರ್ವರ್ಡ್ ಮಾಡ್ತೀನಿ, ಬೇಗ ಬೇಗ ಕನೆಕ್ಷನ್ಸ್ ಮಾಡ್ತೀನಿ. ಸೊ ಬನ್ನಿ ಇವಾಗ ಪ್ರೋಗ್ರಾಮ್ ಮಾಡೋಣ. ನಾನು ಏನು ಮಾಡ್ತೀನಿ, ಇವಾಗ ನಿಮಗೆ ಹೊಸ ವೇರಿಯೇಬಲ್, ಹೊಸ ಡೇಟಾ ಟೈಪ್ ಹೇಳ್ಕೊಡ್ತೀನಿ. ಬೂಲಿಯನ್ ಅನ್ನೋ ಡೇಟಾ ಟೈಪ್ ಹೇಗೆ ಯೂಸ್ ಮಾಡೋದು ಹೇಳ್ಕೊಡ್ತೀನಿ ಬನ್ನಿ. ಸೊ ಬೂಲಿಯನ್, ಸೊ ಇದೇನು ಮಾಡುತ್ತೆ, ಒಂದು ಟ್ರೂ ಅಥವಾ ಫಾಲ್ಸ್, ಹೈ ಅಥವಾ ಲೋ ಸ್ಟೋರ್ ಮಾಡುತ್ತೆ. ಸೊ ಟಾಗಲ್ ಅನ್ನೋ ವೇರಿಯೇಬಲ್ ಕ್ರಿಯೇಟ್ ಮಾಡಿ ಇದನ್ನ ಫಸ್ಟ್ ಏನು ಮಾಡ್ತೀನಿ, ಫಾಲ್ಸ್ ಅಂತ ಕೊಡ್ತೀನಿ. ಸ್ಪೆಲ್ಲಿಂಗ್ ರಾಂಗು, FALS, ಫಾಲ್ಸ್ ಅಂತ ಕೊಡ್ತೀನಿ. ನಾನು ಏನು ಮಾಡ್ತೀನಿ, ಟಿವಿ ರಿಮೋಟ್ ಪ್ರೆಸ್ ಮಾಡಿದ ತಕ್ಷಣ ಆನ್ ಆಗಬೇಕು, ಮತ್ತೆ ಪ್ರೆಸ್ ಮಾಡಿದ್ರೆ ಆಫ್ ಆಗಬೇಕು, ಈ ಥರ ಟಾಗಲ್ ಆಗಬೇಕು. ಓಕೆ, ಒಂದೇ ಬಟನ್ ಪ್ರೆಸ್ ಮಾಡಿದ್ರೆ ಟಾಗಲ್ ಆಗಬೇಕು, ಅದಕ್ಕೆ ಕ್ರಿಯೇಟ್ ಮಾಡಿದ್ದೀನಿ. ಓಕೆ, ಇವಾಗ ಇಫ್ ರಿಸಲ್ಟ್ಸ್ ಡಾಟ್ ವ್ಯಾಲ್ಯೂ ಅದು 5 to E9 ಆಗಿದ್ರೆ, ಅಂದರೆ ರೆಡ್ ಬಟನ್ ಪ್ರೆಸ್ ಮಾಡಿದ್ದಾರೆ ಅಂತ ಅರ್ಥ. 5 to E9 ಅಂದರೆ, ಸೊ ಇಫ್ ರಿಸಲ್ಟ್ಸ್ ಡಾಟ್ ವ್ಯಾಲ್ಯೂ ಈಸ್ ಈಕ್ವಲ್ ಟು 5 to E9. OX ಯಾಕೆ ಬರ್ದಿದ್ದೀನಿ ಅಂದರೆ ಇದು ಹೆಕ್ಸಾಡೆಸಿಮಲ್ ವ್ಯಾಲ್ಯೂ ಅಂತ ಗೊತ್ತಾಗಬೇಕು ಆರ್ಡಿನೋಗೆ. ಸೊ ಹೆಕ್ಸಾಡೆಸಿಮಲ್ನ OX ಇಂದ ರೆಪ್ರೆಸೆಂಟ್ ಮಾಡ್ತೀವಿ. ಸ್ಟಾರ್ಟಿಂಗ್ OX ಹಾಕಿದ್ರೆ ಹೆಕ್ಸಾಡೆಸಿಮಲ್ ವ್ಯಾಲ್ಯೂ. ಸೊ ಇಫ್ ರಿಸಲ್ಟ್ಸ್ ಡಾಟ್ ವ್ಯಾಲ್ಯೂ ಡಬಲ್ ಈಕ್ವಲ್ಸ್ OX25. ಸೊ ಇಲ್ಲಿ ಹೆಕ್ಸ್ ಇದೆ, ಅದಕ್ಕೆ ಹೇಳಿದ್ದೀನಿ, OX ಅಂತ ಬರ್ತಿದ್ದೀನಿ. ಇವಾಗ ಒಂದು ವೇಳೆ ಅದು 5 to E9 ಆಗಿ, ಅಂದರೆ ರೆಡ್ ಬಟನ್ ಪ್ರೆಸ್ ಮಾಡಿದರೆ ರೆಡ್ LED ಆನ್ ಆಗಬೇಕು. ಸೊ ಬನ್ನಿ ಇಲ್ಲಿ ಡಿಕ್ಲೇರ್ ಮಾಡೋಣ, ರೆಡ್ LED. ಸೊ RGB LED ರೆಡ್ LED ಒಂದು ಪಿನ್ ಇರುತ್ತೆ, ಅದು ಎಷ್ಟನೇದು ಕನೆಕ್ಟ್ ಮಾಡಿದ್ದೀನಿ, 8ಗೆ. ಗ್ರೀನ್ LED ಪಿನ್ ಯಾವುದು ಕನೆಕ್ಟ್ ಮಾಡಿದ್ದೀನಿ, 9ಗೆ. ಆಮೇಲೆ ಇಂಟ್ ಬ್ಲೂ LED ಲೆಡ್ ಇದೆ ನೋಡಿ, ಅದನ್ನ 10th ಪಿನ್ನಿಗೆ ಕನೆಕ್ಟ್ ಮಾಡಿದ್ದೀನಿ. ಆರ್ಡರ್ ನನಗೂ ಗೊತ್ತಿಲ್ಲ ಯಾವ್ದು ಕನೆಕ್ಟ್ ಮಾಡಿದ್ದೀನಿ, ಹೇಗೆ ಇದನ್ನ ನೋಡ್ಕೊಳ್ಳೋದು ಅದನ್ನು ಹೇಳ್ತೀನಿ ಬನ್ನಿ. ಸೊ ಸುಮ್ಮನೆ ಬರ್ಕೊಳ್ಳಿ 8, 9, 10 ಅಂತ. ಆಮೇಲೆ ಡಿಕೋಡ್ ಮಾಡೋಣ ಅದನ್ನ. ಸೊ ಡಿಬಗ್ ಮಾಡೋಣ. ಸೊ ಪಿನ್ ಮೋಡ್ ರೆಡ್ LED ಔಟ್ಪುಟ್. ಸೊ 8, 9, 10 ಈ ಎಲ್ಲ ಪಿನ್ನ ಔಟ್ಪುಟ್ ಮಾಡೋಣ ಫಸ್ಟು. ಸೊ 3 ಪಿನ್ ಔಟ್ಪುಟ್ ಅಂತ ಡಿಕ್ಲೇರ್ ಮಾಡ್ತೀನಿ ಬನ್ನಿ, ಬೇಗ ಬೇಗ ಕಾಪಿ ಪೇಸ್ಟ್ ಮಾಡಿ. ಸೊ ಈ ರೆಡ್ LEDನ ರೆಡ್ ತೆಗೆದು ಗ್ರೀನ್ ಹಾಕಿ, ಸೊ ಗ್ರೀನ್ ಹಾಕಿದೆ. ಈ ರೆಡ್ ತೆಗೆದು ಇಲ್ಲಿ ಬ್ಲೂ ಹಾಕ್ತೀನಿ, ಸೊ ಬ್ಲೂ. ಸೊ 3 ಪಿನ್ ಔಟ್ಪುಟ್ ಅಂತ ಆಯಿತು. ಇವಾಗ ಬನ್ನಿ ನೆಕ್ಸ್ಟ್ ಪ್ರೋಗ್ರಾಮ್ ಬರೋಣ, ಒಳಗಡೆ ಹೋಗಿ. ಸೊ ರೆಡ್ ಬಟನ್ ಪ್ರೆಸ್ ಮಾಡಿದ್ರೆ ನೋಡಬೇಕು, ರೆಡ್ ಕಲರ್ ಗ್ಲೋ ಆಗಬೇಕು, ಅದಕ್ಕೆ ಡಿಜಿಟಲ್ ರೈಟ್. ಆ ರೆಡ್ LED ಪಿನ್ ಇದೆ ನೋಡಿ, ಅದನ್ನ ಆನ್ ಮಾಡಬೇಕು, ಹೈ ಮಾಡಬೇಕು. ಓಕೆ, ಸೊ ಡಿಜಿಟಲ್ ರೈಟ್ ರೆಡ್ LED ಇದನ್ನೇನು ಮಾಡ್ತೀನಿ, ಹೈ ಮಾಡ್ತೀನಿ.
ಹೈ ಮಾಡಬೇಕಾ? ಇಲ್ಲ, ನಾವು ಟಾಗಲ್ ಮಾಡಬೇಕು. ಆನ್ ಆಫ್ ಬಟನ್ ಪ್ರೆಸ್ ಮಾಡಿದಾಗ ಆನ್, ಇನ್ನೊಂದು ಪ್ರೆಸ್ ಮಾಡಿದ್ರೆ ಆಫ್. ಅದಕ್ಕೆ ಏನು ಮಾಡ್ತೀನಿ, ಈ ಟಾಗಲ್ ಕ್ರಿಯೇಟ್ ಮಾಡಿದ್ರೆ ಅದನ್ನ ಯೂಸ್ ಮಾಡೋಣ ಬನ್ನಿ. ಸೊ ಈ ಟಾಗಲ್ನ ತಗೋತೀನಿ. ಇಲ್ಲಿ ಟಾಗಲ್ ಈಸ್ ಈಕ್ವಲ್ ಟು ಟಾಗಲ್ ಬರೆದ್ರೆ ಟಾಗಲ್ ಇರುತ್ತೆ, ಅದರಿಂದ ನಾಟ್ ಈಕ್ವಲ್ಸ್ ಟಾಗಲ್ ಮಾಡ್ತೀನಿ. ಸೊ ಪ್ರತಿ ಸಲ ಏನಾಗುತ್ತೆ, ಹೈ ಇರುತ್ತೆ, ನೆಕ್ಸ್ಟ್ ಟೈಮ್ ಬಂದಾಗ ಲೋ ಆಗುತ್ತೆ, ನೆಕ್ಸ್ಟ್ ಟೈಮ್ ಬಂದಾಗ ಹೈ ಆಗುತ್ತೆ, ನೆಕ್ಸ್ಟ್ ಟೈಮ್ ಪ್ರೆಸ್ ಮಾಡಿದ್ರೆ ಲೋ ಆಗುತ್ತೆ. ಸೊ ಪ್ರತಿ ಸಲ ಪ್ರೆಸ್ ಮಾಡಿದಾಗ ಸ್ವಿಚ್ ಆಗ್ತಿರುತ್ತೆ ಅದ್ರ ಪೊಸಿಷನ್. ಸೊ ಇಲ್ಲಿ ಟಾಗಲ್ ಅಂತ ಕೊಡ್ತೀನಿ. ನೋಡಿ ಕರೆಕ್ಟಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ನಿಮಗೆ. ಇವಾಗ ಏನು ಮಾಡ್ತೀನಿ, ರಿಮೋಟ್ ಪ್ರೆಸ್ ಮಾಡಿದ್ರೆ ಏನು ಬರುತ್ತೆ, ಈ ಟಾಗಲ್ ವ್ಯಾಲ್ಯೂ ಫಾಲ್ಸ್ ಇರೋದೇನಾಗುತ್ತೆ, ನಾಟ್ ಆಫ್ ಟಾಗಲ್ ಅಂದರೆ ಹೈ ಆಗುತ್ತೆ. ಸೊ ಇಲ್ಲಿ ನಾಟ್ ಆಫ್ ಟಾಗಲ್ ಇರೋದ್ರಿಂದ ಇದೇನಾಗುತ್ತೆ, ಹೈ ಆಗುತ್ತೆ. ಅದಾದ್ಮೇಲೆ ಮತ್ತೆ ಪ್ರೆಸ್ ಮಾಡ್ತೀನಿ, ಹೈ ಇರೋದು ನಾಟ್ ಆಫ್ ಟಾಗಲ್ ಆಗಿ ಮತ್ತೆ ಲೋ ಆಗುತ್ತೆ. ಹಿಂಗೆ ಪ್ರೆಸ್ ಮಾಡಿದಾಗೆಲ್ಲ ಚೇಂಜ್ ಆಗ್ತಾ ಇರುತ್ತೆ, ಹೈ ಲೋ ಈ ಥರ. ಅಂದರೆ ನಿಮ್ಮ ಪ್ರಾಕ್ಟಿಕಲ್ ಆಗಿ ಮಾಡಿ ತೋರಿಸ್ತೀನಿ ಬನ್ನಿ. ಇದನ್ನ ಅಪ್ಲೋಡ್ ಮಾಡೋಣ ಫಸ್ಟು. ಸೊ ಇದು ಅಪ್ಲೋಡ್ ಆಗ್ತಿರಲಿ, ಸ್ವಲ್ಪ ಟೈಮ್ ತಗೊಳುತ್ತೆ ಅನ್ಸುತ್ತೆ. ಸೊ ಅಪ್ಲೋಡ್ ಆಯ್ತಿದ್ದು. ಬನ್ನಿ ಇವಾಗ ರಿಮೋಟ್ ತೊಗೊಂಡು ತೋರಿಸ್ತೀನಿ ನಿಮಗೆ. ಸೊ ರಿಮೋಟ್ ತೊಗೊಳ್ತಿದ್ದೀನಿ, ಬಂತು ನಮ್ಮ ರಿಮೋಟ್. ನೋಡಿ ಪ್ರೆಸ್ ಮಾಡ್ತೀನಿ, ಆನ್ ಆಯಿತು, ಮತ್ತೆ ಪ್ರೆಸ್ ಮಾಡ್ತೀನಿ, ಆಫ್ ಆಯಿತು. ಆದರೆ ರೆಡ್ LED ಬದಲು ಬ್ಲೂ ಆನ್ ಆಗ್ತಾಯಿದೆ. ಸೊ ನಾವು ಏನು ಮಾಡ್ತಿದ್ದೀವಿ, ಪಿನ್ ತಪ್ಪು ಕೊಟ್ಟಿದ್ದೀವಿ. ಅಂದರೆ ನಾ ಹೇಳಿಲ್ಲ, ನನಗೂ ಗೊತ್ತಿಲ್ಲ ಕರೆಕ್ಟಾಗಿ ಅಂತ. ಏನು ಮಾಡ್ತಿದ್ದೆ, 8th ಪಿನ್ ರೆಡ್ LED ಅಲ್ಲ, 8th ಪಿನ್ನು ಬ್ಲೂ LED. ಅದಕ್ಕೆ ಎಕ್ಸ್ಚೇಂಜ್ ಮಾಡೋಣ ಬನ್ನಿ. ಇಲ್ಲಿ ಬ್ಲೂ LED ಪಿನ್ 10 ಇರೋದು 8 ಮಾಡ್ತೀನಿ, ರೆಡ್ LED 10 ಮಾಡ್ತೀನಿ. ಸೊ ಪಿನ್ ನಂಬರ್ ಚೇಂಜ್ ಆಯಿತು. ಬನ್ನಿ ಇವಾಗ ಈ ಇಫ್ ಲೂಪ್ನ ಕಾಪಿ ಪೇಸ್ಟ್ ಮಾಡೋಣ, ಅಂದರೆ ರೆಡ್ಡು ಗ್ರೀನ್ ಬ್ಲೂ ಎಲ್ಲದಕ್ಕೂ ಬರೋಣ. ಸೊ ಇದನ್ನ ಪೇಸ್ಟ್ ಮಾಡಿದೆ. ಇವಾಗ ನೆಕ್ಸ್ಟ್ ಏನು ಮಾಡಬೇಕು, ನಾವು ಗ್ರೀನ್ LED ಬರೀಬೇಕು. ಸೊ ಗ್ರೀನ್ LED ಏನಿದೆ ವ್ಯಾಲ್ಯೂ ಇಲ್ಲಿ 3 to E9 ಅಂತಿದೆ. ಸೊ ಇದನ್ನ ಚೇಂಜ್ ಮಾಡೋಣ, 3 to E9 ಅಂದರೆ 3 to E9 ಅಂದರೆ ಗ್ರೀನ್ ಬಟನ್ ಪ್ರೆಸ್ ಮಾಡಿದರೆ ಏನು ಮಾಡಬೇಕು, ಗ್ರೀನ್ LED ಆನ್ ಮಾಡಬೇಕು. ಸೊ ಇಲ್ಲಿ ಗ್ರೀನ್ ಅಂತ ಬರೀತೀನಿ. ಸೊ 3 to E9 ಕರೆಕ್ಟ್ ಇದೆ, ಗ್ರೀನ್ LED. ಸೇಮ್ ಬ್ಲೂ LEDಗೆ ಏನು ಮಾಡಬೇಕು, ಬ್ಲೂ LED ವ್ಯಾಲ್ಯೂ ಇದೆ ನೋಡಿ, ಅದನ್ನ ಬರೀಬೇಕಷ್ಟೇ. ಸೊ ಇದನ್ನ ಕಾಪಿ ಮಾಡ್ತೀನಿ, ಮತ್ತೆ ಪೇಸ್ಟ್ ಮಾಡ್ತೀನಿ. ಇಲ್ಲಿ ಇರೋದನ್ನ ತೆಗೆದು ಬ್ಲೂ LED ಏನಿದೆ 12E9 ಅಂತಿದೆ. ಸೊ ಇದನ್ನು ಪೇಸ್ಟ್ ಮಾಡ್ತೀನಿ. ಇಲ್ಲಿ ಗ್ರೀನ್ LED ಬದಲು ಯಾವುದು, ಬ್ಲೂ LED. ಸೊ ಇದೇನು ಮಾಡುತ್ತೆ, ನಾವು ರೆಡ್ ಬಟನ್ ಪ್ರೆಸ್ ಮಾಡಿದ್ರೆ ರೆಡ್ LED ಆನ್ ಮಾಡುತ್ತೆ, ಬ್ಲೂ ಪ್ರೆಸ್ ಮಾಡಿದ್ರೆ ಬ್ಲೂ ಆನ್ ಮಾಡುತ್ತೆ, ಹಂಗೆ ಗ್ರೀನ್ ಪ್ರೆಸ್ ಮಾಡಿದ್ರೆ ಗ್ರೀನ್ ಆನ್ ಮಾಡುತ್ತೆ. ಸೊ ನೋಡಿ ರೆಡ್ LED, ಆಮೇಲೆ 3 to E9ಗೆ ಗ್ರೀನ್ LED, ಆಮೇಲೆ ಬ್ಲೂ LED ಆನ್ ಆಗುತ್ತೆ. ನೆಕ್ಸ್ಟ್ ಟಾಗಲ್ ಯೂಸ್ ಮಾಡ್ತಿದ್ದೀವಿ. ಓಕೆ, ಟಾಗಲ್ ಹೇಗೆ ವರ್ಕ್ ಆಗ್ತಿದೆ ನೀವು ನೋಡ್ತಿರೋದ್ರಿ. ಈಗ ಅಪ್ಲೋಡ್ ಮಾಡಿ ಕರೆಕ್ಟಾಗಿ ತೋರಿಸ್ತೀನಿ. ಆಗಲೇ ತಪ್ಪಾಗಿತ್ತು ಪಿನ್ ನಂಬರು. ಸೊ ಬನ್ನಿ ಇವಾಗ ನೋಡೋಣ. ಸೊ ರಿಮೋಟ್ ತಂದಿದ್ದೀನಿ ನೋಡಿ, ರೆಡ್ ಪ್ರೆಸ್ ಮಾಡ್ತೀನಿ. ಸೊ ಪ್ರೆಸ್ ಮಾಡೋಣ, ನೋಡಿ ರೆಡ್ LED ಆನ್ ಆಯಿತು. ಮತ್ತೆ ಪ್ರೆಸ್ ಮಾಡ್ತೀನಿ, ನೋಡಿ ಆಫ್ ಆಯಿತು. ಗ್ರೀನ್ ಪ್ರೆಸ್ ಮಾಡಿದೆ ಆನ್ ಆಯಿತು, ಮತ್ತೆ ಗ್ರೀನ್ ಪ್ರೆಸ್ ಮಾಡ್ತೀನಿ, ಆಫ್ ಆಯಿತು. ಇದೇ ಟಾಗಲು. ಬ್ಲೂ ಮತ್ತೆ ಪ್ರೆಸ್ ಮಾಡ್ತೀನಿ, ಆನ್ ಆಯಿತು, ಬ್ಲೂ ಪ್ರೆಸ್ ಮಾಡಿದೆ ಆಫ್ ಆಯಿತು. ಸೊ ಒಂದೇ ಬಟನ್ನು ನೀವು ಆನ್ ಮಾಡೋಕ್ಕೂ ಆಫ್ ಮಾಡೋಕ್ಕೂ ಯೂಸ್ ಮಾಡ್ಬೋದು. ಸೊ ಇನ್ನೊಂದ್ಸಲ ನೋಡಿ ಕರೆಕ್ಟಾಗಿ, ರೆಡ್ ಪ್ರೆಸ್ ಮಾಡ್ತೀನಾ, ರೆಡ್ ಆನ್ ಆಯಿತು, ಅದನ್ನೇ ಪ್ರೆಸ್ ಮಾಡ್ತೀನಿ, ಆಫ್ ಆಯಿತು. ಗ್ರೀನ್ ಪ್ರೆಸ್ ಮಾಡಿದೆ ಗ್ರೀನ್ ಆನ್ ಆಯಿತು, ಮತ್ತೆ ಪ್ರೆಸ್ ಮಾಡಿದೆ ಆಫ್ ಆಯಿತು. ಬ್ಲೂ ಪ್ರೆಸ್ ಮಾಡಿದೆ ಆನ್ ಆಯಿತು, ಪ್ರೆಸ್ ಮಾಡಿದ್ರೆ ಆಫ್ ಆಯಿತು. ಸೊ ಈ ಥರ ಟಾಗಲ್ ಮಾಡಿ, ಟ್ರೂ ಅಥವಾ ಫಾಲ್ಸ್ ಒಂದೇ ಎರಡೆರಡು ಸ್ಟೇಟ್ ಇರೋಕ್ಕೆ ಸಾಧ್ಯ. ಸೊ ಅದಕ್ಕೆ ಬೂಲಿಯನ್ ವ್ಯಾಲ್ಯೂ ಯೂಸ್ ಮಾಡ್ತೀವಿ. ಸೊ ಬೂಲಿಯನ್ ವ್ಯಾಲ್ಯೂ ಹೇಗೆ ಯೂಸ್ ಮಾಡೋದು ನಿಮ್ಗೆ ಗೊತ್ತಾಯಿತು. ಹೇಗೆ ಒಂದೇ ಬಟನಿಂದ ಆನು ಮಾಡೋದು, ಒಂದೇ ಬಟನಿಂದ ಆಫು ಮಾಡ್ಬೋದು ಅಂತ ನಿಮ್ಗೆ ಗೊತ್ತಾಯಿತು. ಸೊ ಇದಿಷ್ಟೇ. ಸೊ ಇವಾಗ RGB LED ಕಂಟ್ರೋಲ್ ಮಾಡೋದು ಕಲ್ತಿದ್ದೀರ ನೀವು. ಸೊ ಬನ್ನಿ ಇವಾಗ ಪ್ರಿಂಟ್ ಮಾಡೋಣ ಕರೆಕ್ಟಾಗಿ. ಈ ಸೀರಿಯಲ್ ಮಾಡಿರೋದು ಕರೆಕ್ಟಾಗಿ ಕಾಣ್ತಿಲ್ಲ ನಮಗೆ, ಪ್ರಿಂಟ್ ಮಾಡೋಣ. ರೆಡ್ LED ಆನ್ ಆಗಿದೆಯಾ, ಬ್ಲೂ LED ಆನ್ ಆಗಿದೆ, ಗ್ರೀನ್ ಆನ್ ಆಗಿದೆ, ಪ್ರಿಂಟ್ ಮಾಡೋಣ. ಸೊ ರೆಡ್ LED ಇದು ಇಫ್ ಒಳಗಡೆ ಸೀರಿಯಲ್ ಡಾಟ್ ಪ್ರಿಂಟ್ ರೆಡ್ LED ಆನ್ ಅಂತ ಕೊಡ್ತೀನಿ. ಓಕೆ, ಇದೇನು ಮಾಡುತ್ತೆ, ರೆಡ್ ಬಟನ್ ಪ್ರೆಸ್ ಮಾಡಿದ್ರೆ ರೆಡ್ LED ಆನ್ ಆಗಿದೆ ಅಂತ ತೋರಿಸುತ್ತೆ. ಸೇಮ್ ಗ್ರೀನ್ LEDಗೂ ಮಾಡೋಣ, ರೆಡ್ ಬದಲು ಇದನ್ನ ಗ್ರೀನ್ ಮಾಡಬೇಕು. ಸೊ ಈ ಆನ್ ಅವಶ್ಯಕತೆ ಇಲ್ಲ, ಇದು ಆನ್ ಆಫ್ ಎರಡೂ ಆಗುತ್ತಾನೆ. ಸೊ ಆನ್ ಅಂತ ಬರೋದೇ ತಪ್ಪಾಗುತ್ತೆ. ಸೊ ಇದನ್ನ ತೆಗೆದೇ ಬಿಡೋಣ ಬನ್ನಿ ಆನ್ ಆಫ್ನ. ಸೊ ಗ್ರೀನ್ LEDಗೆ ಗ್ರೀನ್ LED ತೋರಿಸುತ್ತೆ, ರೆಡ್ LEDಗೆ ರೆಡ್ LED ತೋರಿಸುತ್ತೆ. ಸೊ ಇದನ್ನ ಕಾಪಿ ಪೇಸ್ಟ್ ಮಾಡ್ತೀನಿ. ಸೊ ಸೀರಿಯಲ್ ಮಾಟ್ರಲ್ಲಿ ನಮ್ಗೆ ನೀಟಾಗಿ ಕಾಣೋ ಥರ. ಸೊ ಇಲ್ಲಿ ಬರೀ 5 to E9 ಹಿಂಗೆ ತೋರಿಸ್ತಿದೆ ವ್ಯಾಲ್ಯೂ. ಸೊ ರೆಡ್ LED ಆನ್ ಆಗಿದೆಯಾ, ಬ್ಲೂ ಆನ್ ಆಗಿದೆ ತೋರಿಸ್ಬೇಕು ತಾನೆ ಅದು. ಸೊ ಇದನ್ನು ಪ್ರಿಂಟ್ ಮಾಡ್ತಿದ್ದೀನಿ. ಸೊ ಬ್ಲೂ ಪ್ರೆಸ್ ಮಾಡಿದಾಗ ಬ್ಲೂ LED ಆನ್ ಮಾಡು, ಆಮೇಲೆ ಬ್ಲೂ LED ಆನ್ ಆಗಿದೆ ಅಂತ ಸೀರಿಯಲ್ ಮಾಟ್ರಲ್ಲಿ ತೋರಿಸು. ಸೊ ಇದನ್ನ ಅಪ್ಲೋಡ್ ಮಾಡ್ತಿದ್ದೀನಿ ಬನ್ನಿ. ಸೊ ಇದು ಅಪ್ಲೋಡ್ ಆಗ್ತಿದೆ, ಅಪ್ಲೋಡ್ ಆಯಿತು. ಬನ್ನಿ ಸೀರಿಯಲ್ ಮಾನಿಟರ್ ಓಪನ್ ಮಾಡೋಣ. ಇವಾಗ ರಿಮೋಟ್ ತಂದು ಪ್ರೆಸ್ ಮಾಡ್ತೀನಿ ನೋಡಿ, ರೆಡ್ ಪ್ರೆಸ್ ಮಾಡ್ತೀನಾ, ಏನು ಬಂತು ನೋಡಿ 5 to E9 ರೆಡ್ LED. ಮತ್ತೆ ಪ್ರೆಸ್ ಮಾಡಿದೆ ಆಫ್ ಆಯಿತು. ಗ್ರೀನ್ಗೆ ಗ್ರೀನ್ ಬರ್ತಿದೆ, ಬ್ಲೂಗೆ ಬ್ಲೂ ಬರ್ತಿದೆ. ಸೊ ರೆಡ್ LED ಆನ್ ಮಾಡಿದ್ದೀವ, ಗ್ರೀನ್ ಆನ್ ಮಾಡಿದ್ದೀವ, ಬ್ಲೂ ಆನ್ ಮಾಡಿದ್ದೀವ, ಅದನ್ನು ತೋರಿಸ್ತಾ ಇದೆ ಯೂಸರ್ಗೆ. ಸೊ ಈ ಥರ ನಾವು ಡಿಕೋಡ್ ಮಾಡೋಕ್ಕೂ ಯೂಸ್ ಮಾಡ್ಬೋದು. ಸೊ ನೀವು ಇವಾಗ RGB LED ಹೇಗೆ ಕಂಟ್ರೋಲ್ ಮಾಡೋದು TV ರಿಮೋಟಿಂದ ಕಲ್ತಿದ್ದೀರಾ. ನೆಕ್ಸ್ಟ್ ವಿಡಿಯೋದಲ್ಲಿ ನೀವು ನಿಮ್ಮ
ಮನೆ ಬಲ್ಬ್ನ ಹೇಗೆ ಕಂಟ್ರೋಲ್ ಮಾಡಿ ನಾವು ನೋಡ್ ಎಮ್ ಸಿ ಇಂದ ವೈಫೈಯಿಂದ ಇಂಟರ್ನೆಟ್ಟಿಂದ ಕಂಟ್ರೋಲ್ ಮಾಡೋದು ಹೇಳ್ಕೊಟ್ಟಿದ್ದೀವಿ. ಎಲ್ಲರ ಮನೇಲಿ ವೈಫೈ ರೂಟ್ರು ಇಂಟರ್ನೆಟ್ ಇರಲ್ಲ 24 ಗಂಟೆ ಕನೆಕ್ಟ್ ಮಾಡಿ ಕಂಟ್ರೋಲ್ ಮಾಡೋಕ್ಕೆ. ಅದ್ರಲ್ಲಿ ನೀವು ನಿಮ್ಮ ಟಿ ವಿ ರಿಮೋಟಿಂದ ನಿಮ್ಮ ಬಲ್ಬ್ನ ಆನ್ ಆಫ್ ಹೇಗೆ ಮಾಡೋದು, ಅಸಲಿ ಬಲ್ಬ್ನ ತಗೊಂಡು ಅದನ್ನ ಹೇಗೆ ಆನ್ ಆಫ್ ಮಾಡೋದು ಹೇಳ್ಕೊಡ್ತೀನಿ ಪೂರ್ತಿ ಈಸಿಯಾಗಿ ನೆಕ್ಸ್ಟ್ ವಿಡಿಯೋದಲ್ಲಿ. ಸೊ ಇವತ್ತಿಗಿಷ್ಟೇ. ಥ್ಯಾಂಕ್ ಯು ಫಾರ್ ವಾಚಿಂಗ್.